ಹಾಯ್ ಗಾಯ್ಸ್, ವೆಲ್ಕಮ್ ಟು ನಿಮ್ಮ ಪ್ರೀತಿಯ ಕುಲಿ ಮತ್ತೆ ಡೂಮಿ ಬ್ಲಾಗ್ಸ್ಗೆ. ಇವತ್ತು ಕೂದಲು ತುಂಬಾ ಚಳಿ ಇತ್ತು ಗೈಸ್, ಅದಕ್ಕೆ ನಾನು ನಮ್ಮಮ್ಮನ ಹತ್ರ ಹೇಳಿದೆ ನನಗೆ ಒಣಗಿದ ಮೀನು ಮಾಡ್ಕೊಡಿ, ಒಣಗಿದ ಮೀನು ಸಾಂಬಾರ್ ಮಾಡ್ಕೊಡಿ ಅಂತ. ಸೊ ಆ ರೆಸಿಪಿ ಈ ವಿಡಿಯೋದಲ್ಲಿ ನೋಡುವ ಬನ್ನಿ. ಇವತ್ತು ರೆಸಿಪಿ ನೋಡೋಣ ಗೈಸ್. ಏನಿದು ಒಣಗಿದ ಮೀನು ಸಾಂಬಾರ್ ಗೈಸ್. ಫಸ್ಟು ಇದನ್ನ ಹುರ್ಕೊಂಡಿದ್ದಾರೆ, ಆಮೇಲೆ ಈ ಒಣಗಿದ ಮೀನನ್ನ ಹುರ್ಕೋತಾ ಇದ್ದಾರೆ. ಸ್ಪೂನಷ್ಟು ಆಯಿಲ್ ಹಾಕೊಳ್ಳಿ. ಬೇಸಿ ನೋಡಿ, ಇವಾಗ ನಮ್ಮಮ್ಮ ಉದ್ದುದ್ದಕ್ಕೆ ಬದನೆಕಾಯಿ ಮತ್ತೆ ಬಾಕ್ಸ್ ಆಗಿ ಆಲೂಗೆಡ್ಡೆನ ಕಟ್ ಮಾಡ್ಕೊಂಡಿದ್ದಾರೆ. ನೋಡಿ ಗೈಸ್, ಕಟ್ ಮಾಡ್ತಾ ಇದ್ದಾರೆ. ಹುಳ ಇರುತ್ತೆ ನೋಡಿ ಕಟ್ ಮಾಡಬೇಕು. ನಮ್ಮಮ್ಮ ಹೇಳ್ತಿದ್ದಾರೆ ನೋಡಿ, ಹುಳ ಇರ್ತದೆ ನೋಡ್ಬಿಟ್ಟು ಕಟ್ ಮಾಡ್ಕೋಬೇಕಂತೆ. ಮೆಂತೆನ ಹಾಕಿದ್ರು, ಮತ್ತೆ ಸಾಸಿವೆ, ಅದ್ ನೋಡಿ ಸಿಡಿತುಂಟು ಟಪ ಟಪ ಅಂತ. ಇವಾಗ ಈರುಳ್ಳಿನ ಹಾಕೋತಿದ್ದಾರೆ ಗೈಸ್, ಅದು ಉದ್ದಕ್ಕೆ ಕಟ್ ಮಾಡಿದ್ದಾರೆ. ನಾವು ಸ್ವಲ್ಪ ಫ್ರೈ ಮಾಡೋಣ. ಅದು ಯಾವ ಕಲರ್ ಆಗ್ಬೇಕಮ್ಮ? ಗೋಲ್ಡನ್ ಕಲರ್ ಆಗ್ಬೇಕಂತೆ ಗೈಸ್. ತೊಳೆದಿರೋ ಆಲೂಗೆಡ್ಡೆ ಬದನೆಕಾಯಿ ಹಾಕಿ ಗೈಸ್, ಆಲೂಗೆಡ್ಡೆ ಮತ್ತೆ ಬದನೆಕಾಯಿನ ಹಾಕಿದ್ರು. ಆನಿಯನ್ ಸ್ವಲ್ಪ ಏನೋ ಗೋಲ್ಡಿಶ್ ಕಲರ್ ಆದ್ಮೇಲೆ ನೀವು ಅದನ್ನ ಫ್ರೈ ಮಾಡ್ಕೋಬೇಕು. ಅರಿಶಿನ ಹುಡಿ, ರುಚಿಗೆ ತಕ್ಕಷ್ಟು ಉಪ್ಪು. ಗೈಸ್ ಇವಾಗ ಅದೇನೋ ಖಾರ ಹಾಕೊಳ್ಳೋದು ಗೈಸ್ ಸಾಂಬಾರ್ಗೆ. ಶುಂಠಿ ಹಾಕಿದ್ರು, ಬೆಳ್ಳುಳ್ಳಿ ಹಾಕಿದ್ರು, ಈರುಳ್ಳಿ, ಪುನಃ ಟೊಮೆಟೊ ಮತ್ತೆ ಖಾರದ ಪುಡಿ ಗೈಸ್. ಗೈಸ್ ಆ ಕಾಯಿ ಬೆಂದ್ಮೇಲೆ ಇಟ್ಕೊಂಡಿರೋ ಖಾರನ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಂತಾ ಇದೆ. ಹಂಗೆ ಇಲ್ಲಿ ಹುಣಸೆಹಣ್ಣ ನೆನೆ ಹಾಕ್ಬಿಟ್ಟಿದ್ದಾರೆ ಗೈಸ್ ಇಷ್ಟು. ಗೈಸ್ ಮತ್ತೆ ಕಾಯಿನ ಆರಿಸ್ಕೋಬೇಕು ಗೈಸ್. ಹಾಗೆ ತೋರಿಸಿದ್ನಲ್ಲ ಗೈಸ್ ಹುಣಸೆಹಣ್ಣು, ಅದನ್ನ ಕಾಯಿ ಜೊತೆ ಸೇರಿಸ್ಕೊಂಡು ಆರಿಸ್ಕೋಬೇಕು. ಉರ್ದಿರೋ ಮೀನನ್ನ ಅದ್ರದ್ದು ತಲೆನ ತೆಗೆದುಬಿಟ್ಟು ಬರೀ ಆ ಕರ್ಮೀನ ಮಾತ್ರ ಹಾಕೋತಿದ್ದಾರೆ ಗೈಸ್. ಕ್ಲೀನ್ ಮಾಡಿಬಿಟ್ಟು ಒಂದು 3 ನೀರಲ್ಲಿ ತೊಳಿರಿ ಗೈಸ್. ಮತ್ತು ಇವಾಗ ಇದಕ್ಕೆ ಹಾಕಬೇಕು, ಸಾಂಬಾರಿಗೆ ಹಾಕಬೇಕು. ಗೈಸ್ ಇವಾಗ ನೋಡಿ, ಕಾಳನ್ನ ಹುರಿದಿಟ್ಟಿರೋ ಕಾಳನ್ನ ಹಾಕ್ತಿದ್ದಾರೆ. ಕುದಿತುಂಟು ಸಾಂಬಾರು, ಅದ್ರ ಜೊತೆ ಹಾಕ್ತಾ ಇದ್ದಾರೆ. ಕುದಿಬೇಕಾದ್ರೆ ಹಾಕಬೇಕು. ಕುದೀತಾ ಉಂಟು, ಅದು ಕುದ್ದ ಮೇಲೆ ಕಾಯಿನ ಹಾಕ್ತಿದ್ದಾರೆ. ಕಾಯಿ ಮತ್ತೆ ಹುಣಸೆಹಣ್ಣು ಹರ್ಕೊಂಡಿದ್ರಲ್ವ, ಅದನ್ನ ಹಾಕೊಂತ ಇದ್ದಾರೆ. ಗೈಸ್ ಇವಾಗ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೊಳ್ಳಿ. ಸಾಂಬಾರು ತೆಳ್ಳಗೆ ಬೇಕಂದ್ರೆ ನೀರು ಹಾಕೊಳ್ಳಿ, ಗಟ್ಟಿ ಬೇಕಂದ್ರೆ ಸ್ವಲ್ಪನೇ ನೀರು ಹಾಕೊಳ್ಳಿ. ನೋಡಿ ಗೈಸ್, ಒಂದು ಕಡೆ ಸಾಂಬಾರು ಆಯ್ತಾ ಇದೆ, ಒಂದು ಕಡೆ ಅನ್ನ ರೆಡಿ ಆಯ್ತಿದೆ. ಸಾಂಬಾರು ಇನ್ನೊಂದು 5 ಮಿನಿಟ್ಸ್ ಗೈಸ್ ಕುದೀತಾ ಇದೆ. ಅನ್ನ, ಒಣಗಿದ ಮೀನು ಸಾರು ಮತ್ತು ಈರುಳ್ಳಿ ಹೆಂಗುಂಟು ಅಂತ ಈಗ ಹೇಳ್ತೀನಿ ಗೈಸ್. ರೆಡಿಯಾಗಿದೆ. ಅನ್ನನ ಕಲಿಸ್ಕೊಂಡು ಒಣಗಿದ ಮೀನು ಇಟ್ಕೊಂಡು ಈರುಳ್ಳಿ ಇಟ್ಕೊಂಡು ಸೂಪರ್ ಆಗಿ ಬಂದುಂಟು ಗೈಸ್. ಮಾಡಿ ತಿನ್ಕೊಳ್ಳಿ, ಮಾಡ್ಬಿಟ್ಟು ತಿನ್ಕೊಳ್ಳಿ. ಗೈಸ್ ಸಾಂಬಾರ್ ರೆಡಿಯಾಗಿ ಊಟ ಮಾಡ್ತಿದ್ದೀನಿ ಗೈಸ್. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಂಗೆ ಕಮೆಂಟ್ ಮಾಡಿ. ಮತ್ತೆ ಈ ರೆಸಿಪಿ ಹೆಂಗೆ ಬಂತು ಅಂತ ಕಮೆಂಟ್ ಮಾಡಿ ಗೈಸ್. ಬಾಯ್.